Good morning, students. How are you all? I hope you are safe and healthy at home. Welcome to 5th EVS class. Students, Unit 7 ನ Day 5, Day 6 and Day 7 ಕ್ಲಾಸ್ನ ಆಲ್ರೆಡಿ ನೀವು ಲೀಡ್ ಸ್ಕೂಲ್ ಅಟ್ ಹೋಮ್ ಆನ್ಲೈನ್ ಕ್ಲಾಸಲ್ಲಿ ವಾಚ್ ಮಾಡಿದ್ದೀರಾ. Isn't it, children? So once again I recapping the video for you to understand neatly. ಓಕೆ, ಫಸ್ಟ್ ವಿ ಸ್ಟಾರ್ಟ್ ಫ್ರಮ್ ದ ಡೇ 5 ಅಂತಂದರೆ ಮಂಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಇನ್ ದಟ್ ಡೇ ದ ಟಾಪಿಕ್ ಈಸ್ ಸೌಂಡ್ ಎನರ್ಜಿ. ಓಕೆ, ನೌ ವಿ ನೋ ದ ಸೋರ್ಸಸ್ ಆಫ್ ಸೌಂಡ್ ಎನರ್ಜಿ. ಹಾಗಾದರೆ ಸೌಂಡ್ ಎನರ್ಜಿ ಅಂದರೆ ಏನು, ಸೌಂಡ್ ಎನರ್ಜಿಯ ಸೋರ್ಸಸ್ ಯಾವುದು ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ವೆನ್ ವಿ ಟಾಕ್ or shout or sing, we produce sound energy, isn't it, children? So ನಾವು ಮಾತಾಡ್ಬೇಕಾರೆ ಅಥವಾ ಕೂಗ್ಬೇಕಾರೆ ಅಥವಾ ನಾವು ಹಾಡು ಹೇಳ್ಬೇಕಾರೆ ಏನು ಬರುತ್ತೆ, ಸೌಂಡ್ ಬರುತ್ತೆ. ನಾವು ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಲ್ವಾ. ಥಿಂಕ್, ವಾಟ್ ಈಸ್ ದ ಸೋರ್ಸ್ ಆಫ್ ಸೌಂಡ್ ಎನರ್ಜಿ ಇನ್ ಅವರ್ ಬಾಡಿ? ಹಾಗಾದರೆ ನಮ್ಮ ಬಾಡಿಯಲ್ಲಿ ಸೌಂಡ್ ಬರುವಂತಹ ಸೋರ್ಸ್ ಯಾವುದು ಅಂತ ಥಿಂಕ್ ಮಾಡಿ. ಎಸ್, ವಿ ಯೂಸ್ ಅವರ್ ಮಸ್ಕ್ಯುಲರ್ ಎನರ್ಜಿ ಟು ಪ್ರೊಡ್ಯೂಸ್ ದ ಸೌಂಡ್. ಸೊ ನಮ್ಮ ಬಾಡಿಯಲ್ಲಿರುವಂತಹ ಮಸ್ಕ್ಯುಲರ್ ಎನರ್ಜಿನ ನಾವು ಸೌಂಡನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಹೇಗೆ ಅಂತ ಹೇಳಿಬಿಟ್ಟು ನೋಡೋಣ. We convert muscular energy to sound energy. ಸೊ ಮಸ್ಕ್ಯುಲರ್ ಎನರ್ಜಿ ಎಲ್ಲಿರತ್ತೆ? ನಮ್ಮ ಬಾಡಿಯಲ್ಲಿರುವಂತಹ ಮಸಲ್ಸ್ ಎಲ್ಲಿರತ್ತೆ. ಆ ಮಸ್ಕ್ಯುಲರ್ ಎನರ್ಜಿ ಅಂತಂದರೆ ಆ ಮಸಲ್ಸಿಗೆ ಎನರ್ಜಿ ಎಲ್ಲಿಂದ ಸಿಗತ್ತೆ? ನಾವು ಆಹಾರನ ಸೇವಿಸೋದ್ರಿಂದ ಆ ಮಸಲ್ಸಿಗೆ, ನಮ್ಮ ಬಾಡಿಗೆಲ್ಲ ಎನರ್ಜಿ ಬರುತ್ತೆ. ಸೊ ಆ ಎನರ್ಜಿನ ಯೂಸ್ ಮಾಡಿಬಿಟ್ಟು ನಾವು ಮಾತಾಡಿದಾಗ ಅಥವಾ ಹಾಡಿದಾಗ ಅಥವಾ ಕೂಗಿದಾಗ ಏನಾಗುತ್ತೆ, ಸೌಂಡ್ ಬರುತ್ತೆ. ಸೊ ಅಲ್ಲಿಗೆ ಏನಾಯಿತು, ಮಸ್ಕ್ಯುಲರ್ ಎನರ್ಜಿ ಇಸ್ ಕನ್ವರ್ಟೆಡ್ ಇನ್ ಟು ಸೌಂಡ್ ಎನರ್ಜಿ, isn't it, children? ಸೊ ಫುಡ್ ಗಿವ್ಸ್ ಅವರ್ ಬಾಡಿ ಮಸ್ಕ್ಯುಲರ್ ಎನರ್ಜಿ. ಹಾಗಾದರೆ ನಮ್ಮ ಬಾಡಿಗೆ ಮಸ್ಕ್ಯುಲರ್ ಎನರ್ಜಿ ಬೇಕಂತಂದರೆ ಯಾವುದರಿಂದ ಸಿಗತ್ತೆ? ಫುಡ್ ಇಂದ ಸಿಗತ್ತೆ. ಅಂಡರ್ಸ್ಟುಡ್? ಸೊ ದ ಸನ್ ಹೆಲ್ಪ್ ಅಸ್ ಟು ಪ್ರೊಡ್ಯೂಸ್ ಅವರ್ ಫುಡ್. ಹಾಗಾದರೆ ಫುಡ್ಡನ್ನೆಲ್ಲ ಪ್ರೊಡ್ಯೂಸ್ ಮಾಡಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ? ಎಸ್, ಸನ್. ದಟ್ ಮೀನ್ಸ್ ಸನ್ಲೈಟ್ ಹೆಲ್ಪ್ ಮಾಡುತ್ತೆ ಅಲ್ವಾ. So the primary source of energy for sound produced by us is the sun. ಹಾಗಾದರೆ ಸೌಂಡ್ ಎನರ್ಜಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಪ್ರೈಮರಿ ಸೋರ್ಸ್ ಯಾವುದು? ಸನ್. ಯಾಕೆ? ಸೊ ಆ ಸನ್ಲೈಟಿಂದ ಪ್ಲ್ಯಾಂಟ್ಸ್ ಎಲ್ಲ ಏನು ಮಾಡುತ್ತೆ, ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಆ ಪ್ಲ್ಯಾಂಟ್ಸ್ ಮತ್ತು ವೆಜಿಟೇಬಲ್ಸ್ನೆಲ್ಲ ನಾವೇನು ಮಾಡ್ತೀವಿ, ಆಹಾರವಾಗಿ ನಾವು ಉಪಯೋಗಿಸ್ತೀವಿ. ಆ ಊಟಗಳ ಎಲ್ಲ ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿಗೆ ಎನರ್ಜಿ ಸಿಗುತ್ತೆ. ಹಾಗಾದರೆ ಪ್ರೈಮರಿ ಸೋರ್ಸ್ ಯಾರು ಸೌಂಡ್ ಎನರ್ಜಿಗೆ? ಎಸ್, ದ ಸನ್. ಅಂಡರ್ಸ್ಟುಡ್, ಸ್ಟೂಡೆಂಟ್ಸ್? ನೆಕ್ಸ್ಟ್, ಸಿ ದಿಸ್ ಪಿಕ್ಚರ್. ವೆನ್ ಎ ಲಯನ್ ರೋರ್ಸ್, ಇಟ್ ಪ್ರೊಡ್ಯೂಸಸ್ ಸೌಂಡ್ ಎನರ್ಜಿ ಅಲ್ವಾ. ಮಕ್ಕಳ, ನೀವು ಸಿಂಹ ಕೂಗೋದನ್ನು ನೋಡಿದ್ದೀರಾ ಅಥವಾ ಕೇಳಿಸ್ಕೊಂಡಿದ್ದೀರಾ ಅಲ್ವಾ? ಅದು ಹೇಗೆ ಕೂಗುತ್ತೆ ಅಂತ ಕೇಳಿಸ್ಕೊಂಡಿದ್ದೀರಾ ಅಲ್ವಾ? ಟಿ ವಿಗಳಲ್ಲಿ ಎಲ್ಲಾದರೂ ಸೌಂಡ್ ಕೇಳಿಸ್ಕೊಂಡಿದ್ದೀರಾ ಅಲ್ವಾ? ಥಿಂಕ್, ವಾಟ್ ಈಸ್ ದ ಸೋರ್ಸ್ ಆಫ್ ಸೌಂಡ್ ಎನರ್ಜಿ ಫಾರ್ ಅ ಲಯನ್ ರೋರ್? ಹಾಗಾದರೆ ಆ ಲಯನ್ ಕೂಗೋದಕ್ಕೆ ಸೌಂಡ್ ಎನರ್ಜಿ ಹೇಗೆ ಬಂತು? ಎಸ್, the lion converts its muscular energy to sound energy. ಸೊ ಲಯನ್ ಏನು ಮಾಡುತ್ತೆ, ತನ್ನ ಮಸಲ್ಸ್ ಯೂಸ್ ಮಾಡಿಕೊಂಡು ಕೂಗತ್ತೆ. ಅವಾಗ ಏನಾಗುತ್ತೆ, ಮಸ್ಕ್ಯುಲರ್ ಎನರ್ಜಿಯಿಂದ ಸೌಂಡ್ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ. isn't it, children?
The lion gets this muscular energy by eating other animals. It's a food. ಸೊ ಏನು ಮಾಡುತ್ತೆ, ಮಸ್ಕ್ಯುಲರ್ ಎನರ್ಜಿ ಹೇಗೆ ಪಡ್ಕೊಳ್ಳುತ್ತೆ ಲಯನ್? ಬೇರೆ ಒಂದು ಪ್ರಾಣಿನ ತಿನ್ನೋದ್ರ ಮೂಲಕ ಅಂತಂದ್ರೆ ಅದ್ರ ಫುಡ್ಡನ್ನ ತಿನ್ನೋದ್ರ ಮೂಲಕ ಮಸ್ಕ್ಯುಲರ್ ಎನರ್ಜಿನ ಪಡ್ಕೊಳ್ಳುತ್ತೆ. ಅಂಡರ್ಸ್ಟುಡ್? ಅದರ್ ಎನಿಮಲ್ಸ್ ಗೆಟ್ ದೇರ್ ಫುಡ್ ಫ್ರಮ್ ದ ಪ್ಲಾಂಟ್ಸ್. ಸೊ ಈ ಲಯನ್ ಏನು ಮಾಡುತ್ತೆ, ಬೇರೆ ಪ್ರಾಣಿನ ತಿನ್ನುತ್ತೆ. ಆ ಪ್ರಾಣಿಗಳು ಅದಕ್ಕೆ ಫುಡ್ ಎಲ್ಲಿಂದ ಹುಡ್ಕೊಂಡಿರತ್ತೆ? ಪ್ಲಾಂಟ್ಸಿಂದ ಹುಡುಕೊಂಡಿರತ್ತೆ ಅಲ್ವಾ? ಪ್ಲಾಂಟ್ಸಿಗೆ ಫುಡ್ ಪ್ರಿಪೇರ್ ಮಾಡಲಿಕ್ಕೆ ಏನು ಬೇಕು? ಸನ್ಲೈಟ್ ಬೇಕು. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಸೊ ಆ ಸನ್ಲೈಟ್ ಯೂಸಿಂದ ಪ್ಲಾಂಟ್ಸ್ ಫುಡ್ ಪ್ರಿಪೇರ್ ಮಾಡುತ್ತೆ. ಆ ಪ್ಲಾಂಟ್ಸನ್ನು ಅನಿಮಲ್ ತಿನ್ನುತ್ತೆ. ಈ ಅನಿಮಲ್ನ ಲಯನ್ ತಿಂದಾಗ ಏನಾಗುತ್ತೆ, ಅದರ ಬಾಡಿಗೆ ಎನರ್ಜಿ ಸಿಗುತ್ತೆ. ಹಿಯರ್ ಆಲ್ಸೋ ದ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಫಾರ್ ದ ಲಯನ್ roar is the sun. Understood student? Next, a speaker playing music produces a sound energy. ಸೊ ನೀವು ನಿಮ್ಮನೇಲಿ ಇರುವಂತಹ ಸ್ಪೀಕರ್ನ ಆನ್ ಮಾಡಿದಾಗ ಜೋರಾಗಿ ಸೌಂಡ್ ಬರುತ್ತಲ್ವಾ? ಸೊ ಅದು ಎಲ್ಲಿಂದ ಸಿಗತ್ತೆ ಆ ಎನರ್ಜಿ? ವಾಟ್ ಈಸ್ ದ ಸೋರ್ಸ್ ಆಫ್ ಸೌಂಡ್ ಎನರ್ಜಿ ಇನ್ ಎ ಸ್ಪೀಕರ್? ಎಸ್, ಸ್ಪೀಕರ್ ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಸೌಂಡ್ ಎನರ್ಜಿ. ಸೊ ಸ್ಪೀಕರ್ ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಸೌಂಡ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸ್ಪೀಕರ್ ಆನ್ ಮಾಡಬೇಕಂದ್ರೆ, ಆನ್ ಆಗಬೇಕು ಅಂತಂದರೆ ನಮಗೇನು ಬೇಕು? ಎಲೆಕ್ಟ್ರಿಸಿಟಿ ಬೇಕು ಅಲ್ವಾ ಮಕ್ಕಳ? ಎಲೆಕ್ಟ್ರಿಸಿಟಿ ಇಲ್ಲ ಅಂತಂದರೆ ಈ ಸ್ಪೀಕರ್ ಆನ್ ಆಗುತ್ತಾ? ಆನು ಆಗೋದಿಲ್ಲ, ಸೌಂಡು ಬರೋದಿಲ್ಲ. ಸೊ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ಸ್ಪೀಕರು ಸೌಂಡ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡರ್ಸ್ಟುಡ್? ಎಲೆಕ್ಟ್ರಿಕಲ್ ಎನರ್ಜಿ ಕಮ್ ಫ್ರಮ್ ದ ಸನ್. ಹಾಗಾದರೆ ಇದು ಎಲೆಕ್ಟ್ರಿಕಲ್ ಎನರ್ಜಿ ಎಲ್ಲಿಂದ ಸಿಗುತ್ತೆ ನಮಗೆ? ಎಲೆಕ್ಟ್ರಿಕಲ್ ಎನರ್ಜಿನೂ ಕೂಡ ಸನ್ ಬೇಕು. ಎಲೆಕ್ಟ್ರಿಕಲ್ ಎನರ್ಜಿ ಕಮ್ ಫ್ರಮ್ ಸನ್, ವಾಟರ್ ಆರ್ ಫಾಸಿಲ್ ಫ್ಯೂಲ್ಸ್. ಎಲೆಕ್ಟ್ರಿಸಿಟಿನ ಹೇಗೆ ಪ್ರೊಡ್ಯೂಸ್ ಮಾಡ್ಬೋದು ನಾವು? ಎಲೆಕ್ಟ್ರಿಸಿಟಿ ಹೇಗಾಗತ್ತೆ ಅಂತಂದರೆ ಸನ್ಲೈಟು, ವಾಟರ್ಸ್ ಆ್ಯಂಡ್ ಫಾಸಿಲ್ ಫ್ಯೂಲ್ಸಿಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಹಿಯರ್ ಆಲ್ಸೋ ದ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಫಾರ್ ದ ಸ್ಪೀಕರ್ ಈಸ್ ಸನ್, ಫಾಸಿಲ್ ಫ್ಯೂಲ್ಸ್ ಆರ್ ವಾಟರ್. ಅಂಡರ್ಸ್ಟುಡ್? ಹಾಗಾದರೆ ಈ ಸನ್, ಫಾಸಿಲ್ ಫ್ಯೂಲ್ಸ್ ಆ್ಯಂಡ್ ವಾಟರಿಂದ ಹೇಗೆ ಎಲೆಕ್ಟ್ರಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. ಸ್ಟೂಡೆಂಟ್, see this picture. A wind crane produces a sound energy. ಸೊ ವಿಂಡ್ ಕ್ರೈಮ್ ಏನಿದೆಯಲ್ಲ ಇದು ಕೂಡ ಸೌಂಡ್ ಎನರ್ಜಿನ ರಿಲೀಸ್ ಮಾಡುತ್ತೆ. ವಾಟ್ ಈಸ್ ದ ಸೋರ್ಸ್ ಆಫ್ ಸೌಂಡ್ ಎನರ್ಜಿ ಇನ್ ಅ ವಿಂಡ್ ಕ್ರೈಮ್? ಸೊ ಹಾಗಾದರೆ ಸೋರ್ಸ್ ಆಫ್ ಸೌಂಡ್ ಎನರ್ಜಿ ಯಾವುದು ಈ ವಿಂಡ್ ಚೈಮ್ಗೆ? ನೋಡೋಣ. Wind makes the wind chime move, producing energy. ಸೊ ವಿಂಡ್ ಚೈಮಿಗೆ ಏನು ಮಾಡಬೇಕು? ವಿಂಡ್ ಚೈಮ್ ಮೂವ್ ಆದಾಗ ನಮಗೆ ಸೌಂಡ್ ಬರುತ್ತೆ. ಸೊ ದ ಪ್ರೈಮರಿ ಸೋರ್ಸ್ ಆಫ್ ಸೌಂಡ್ ಎನರ್ಜಿ ಫಾರ್ ಅ ವಿಂಡ್ ಚೈಮ್ ಈಸ್ ವಿಂಡ್. ಸೊ ಈ ವಿಂಡ್ ಚೈಮಿಗೆ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಯಾವುದು? ವಿಂಡ್. ಗಾಳಿ ಬಂದಾಗ ಇದೇನಾಗತ್ತೆ, ಶೇಕ್ ಆಗಿಬಿಟ್ಟು ನಮಗೆ ಸೌಂಡ್ ಕೊಡುತ್ತೆ ಅಲ್ವಾ ಮಕ್ಕಳ? ಸೊ ಆ ಡೇಯಲ್ಲಿ ಹೋಮ್ವರ್ಕ್ ಏನಿತ್ತು? ರೈಟ್ ಡೌನ್ ದ ನೇಮ್ಸ್ ಆಫ್ ಥಿಂಗ್ಸ್ ದಟ್ ಕ್ಯಾನ್ ಪ್ರೊಡ್ಯೂಸ್ ಸೌಂಡ್ ಆ್ಯಂಡ್ ಸೋರ್ಸಸ್ ಆಫ್ ದ ಎನರ್ಜಿ. ಆ್ಯಂಡ್ ಅಲ್ಲಿ WS6 ಕೂಡ ನಿಮಗೆ ಫಿಲ್ ಮಾಡಿಸಿದ್ರು ಅಲ್ವಾ ಸ್ಟೂಡೆಂಟ್ಸ್? ನೆಕ್ಸ್ಟ್ ಏನು ಮಾಡಿಸಿದ್ರು ಅಲ್ಲಿ? ಸೊ ವೇರ್ ಡಸ್ ದ ಸೌಂಡ್ ಎನರ್ಜಿ ಕಮ್ ಆ್ಯಂಡ್ ಇಂಟ್ರೊಡಕ್ಷನ್. ಸೊ ಇದು SR ಅನ್ನು ಕೂಡ ನಿಮಗೆ ರೀಡ್ ಮಾಡಲಿಕ್ಕೆ ಹೇಳಿದರು. ಮಾಡಿದ್ದೀರಲ್ವಾ? ಸೊ ಮಾಡಿಲ್ಲ ಅಂತಂದರೆ ಇದು SR ರೀಡಿಂಗನ್ನು ಮಾಡಿ ಮಕ್ಕಳ. ಓಕೆ,
ನೆಕ್ಸ್ಟ್ ಅಲ್ಲಿ ಒಂದು ವರ್ಕ್ ಬುಕ್ ಕೂಡ ಫಿಲ್ ಮಾಡಿಸಿದ್ರು ಅಲ್ವಾ. ಸೊ ದಿಸ್ ಇಸ್ ಅ ವರ್ಕ್ ಬುಕ್. ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಲ್ವಾ ಎಲ್ರು? Let us recap how electricity is generated from fossil fuels, water and sun. ಹಾಗಾದರೆ ಈ ಫಾಸಿಲ್ ಫ್ಯೂಯಲ್ಸು, ವಾಟರ್ ಆ್ಯಂಡ್ ಸನ್ನನ್ನು ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಹೇಗೆ ಜನ್ರೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ವೇರ್ ಡಸ್ ದ ಎಲೆಕ್ಟ್ರಿಸಿಟಿ ಕಮ್ ಫ್ರಮ್? ಸೊ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರುತ್ತೆ ಆ್ಯಂಡ್ ಎಲೆಕ್ಟ್ರಿಕಲ್ ಎನರ್ಜಿ ಹೇಗಾಗತ್ತೆ ಅನ್ನೋದನ್ನು ನೀವು ಯಾವ ಕ್ಲಾಸಲ್ಲಿ ನೋಡಿದ್ದೀರಾ? ವೆನ್ಸ್ಡೇ ಕ್ಲಾಸಲ್ಲಿ, ಅಂತಂದರೆ 17/12/2021 ಡೇ ಕ್ಲಾಸ್ 6 ಕ್ಲಾಸಲ್ಲಿ ಕಲ್ತಿದ್ದೀರಾ ಅಲ್ವಾ ಮಕ್ಕಳ? ಸ್ಟೂಡೆಂಟ್ಸ್, ಸಿ ದಿಸ್ ಪಿಕ್ಚರ್. ದಿಸ್ ಇಸ್ ಅ ಥರ್ಮಲ್ ಪವರ್ ಪ್ಲಾಂಟ್. ಓಕೆ, ಸಿ ದಿಸ್. ಸೊ ಇದು ಥರ್ಮಲ್ ಪವರ್ ಪ್ಲಾಂಟಲ್ಲಿ ಹೇಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸ್ಟೂಡೆಂಟ್ಸ್, ಸಿ ದಿಸ್ arrow marks carefully. ಓಕೆ, ಫಸ್ಟ್ ಒನ್ ಈಸ್ ಕೋಲ್. ಸೊ ಇಲ್ಲಿ ಏನು ಮಾಡ್ತಾರೆ, ಕೋಲನ್ನು ಇಲ್ಲಿ ಹಾಕ್ತಾರೆ. ಓಕೆ, ಸೊ ಆ ಕೋಲ್ ಏನಾಗುತ್ತೆ, ಬರ್ನಿಂಗ್ ಕೋಲ್ ಹೀಟ್ಸ್ ವಾಟರ್ ವಿಚ್ ದೆನ್ ಟರ್ನ್ಸ್ ಟು ಅ ಸ್ಟೀಮ್. ಸೊ ಈ ಕೋಲ್ ಏನಾಗುತ್ತೆ, ಬರ್ನ್ ಆಗ್ತಾ ಆಗ್ತಾ ಏನಾಗುತ್ತೆ, ವಾಟರ್ನ ಹೀಟ್ ಮಾಡುತ್ತೆ. ಆ ವಾಟರಲ್ಲಿ ಇರುವಂತಹ ಸ್ಟೀಮ್ ಏನಾಗುತ್ತೆ, ದಿಸ್ ಸ್ಟೀಮ್ ವೆನ್ ರೊಟೇಟ್ಸ್ ಅ ಟರ್ಬೈನ್. ಸೊ ಇಲ್ಲೊಂದು ಟರ್ಬೈನ್ ಇಟ್ಟಿದ್ದಾರೆ ಅಲ್ವಾ ಮಕ್ಕಳ. ಈ ವಾಟರ್ ಹೀಟ್ ಆಗಿಬಿಟ್ಟು ಸ್ಟೀಮ್ ಆದಾಗ ಏನಾಗುತ್ತೆ, ಆ ಸ್ಟೀಮು ಈ ಟರ್ಬೈನ್ನ ರೊಟೇಟ್ ಆಗೋ ರೀತಿಯಲ್ಲಿ ಮಾಡುತ್ತೆ. ಆ ಟರ್ಬೈನ್ ರೊಟೇಟ್ ಆದಾಗ ದ ಟರ್ಬೈನ್ ದೆನ್ ಟರ್ನ್ಸ್ ಅ ಜನರೇಟರ್ ವಿಚ್ ದೆನ್ ಪ್ರೊಡ್ಯೂಸಸ್ ಅ ಎಲೆಕ್ಟ್ರಿಸಿಟಿ. ಈ ಟರ್ಬೈನ್ ಟರ್ನ್ ಆಗ್ತಿದೆ ಅಂತಂದರೆ ಅಲ್ಲಿ ಏನಾಗ್ತಿದೆ ಅಂತ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಿದೆ ಅಂತ. ಓಕೆ ಚಿಲ್ಡ್ರನ್, ಸೊ ಈ ಥರ್ಮಲ್ ಪವರ್ ಪ್ಲಾಂಟ್ಸ್ ಎಲ್ಲಿ ಇದೆ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್. ಸೊ ಹೈಡ್ರೋ ಮೀನ್ಸ್ ವಾಟರ್. ವಾಟರಿಂದನೂ ಕೂಡ ಹೇಗೆ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನೋಡೋಣ. ಸ್ಟೂಡೆಂಟ್ಸ್, ಸಿ ದಿಸ್. ವಾಟರ್ ಹೆಲ್ಡ್ ಅಟ್ ಅ ಹೈಟ್ ವಿತ್ ಅ ಹೆಲ್ಪ್ ಆಫ್ ದ ಡ್ಯಾಮ್. ಸೊ ಡ್ಯಾಮಿಂದ ಏನಾಗುತ್ತೆ, ಇಲ್ಲಿ ವಾಟರು ಹೈಟಾಗಿ ಬರ್ತಾ ಇದೆ ಅಂತಂದರೆ ಅಲ್ಲಿ ಏನಾಗುತ್ತೆ, ವಾಟರ್ ಫ್ಲೋಯಿಂಗ್ ಫ್ರಮ್ ದ ಹೈಟ್ ಟರ್ನ್ಸ್ ದ ಟರ್ಬೈನ್. ಸೊ ವಾಟರ್ ಮೇಲ್ಗಡೆಯಿಂದ ಹೈಟಿಂದ ಆ ಟರ್ಬೈನಿಗೆ ಬಿದ್ದಾಗ ಅದೇನಾಗುತ್ತೆ, ಟರ್ಬೈನು ರೊಟೇಟ್ ಆಗುತ್ತೆ. ಆ ರೊಟೇಟ್ ಆದಾಗ ಏನಾಗುತ್ತೆ, ಟರ್ಬೈನ್ ಮೇಕ್ಸ್ ಟು ಜನರೇಟ್ ಅ ಟರ್ನ್, ಎಲೆಕ್ಟ್ರಿಸಿಟಿ ಈಸ್ ಪ್ರೊಡ್ಯೂಸ್ಡ್. ಸೊ ಆ ಟರ್ಬೈನ್ ಜೋರಾಗಿ ರೊಟೇಟ್ ಆದಾಗ ಅಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟನ್ನು ನೀವು ನೋಡಿದ್ದೀರಾ? ಎಸ್, ಜೋಗ ನೋಡಿದ್ದೀರಾ ಅಲ್ವಾ? ಅಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ ಇದೆ. ಜೋಗ ಹೋದಾಗ ಒಂದ್ಸಲ ನೋಡ್ಕೊಂಡು ಬನ್ನಿ ಮಕ್ಕಳು. ಓಕೆ, ಅಲ್ಲೂ ಕೂಡ ಅಷ್ಟೇ, ಮೇಲಿಂದ ನೀರು ಬೀಳ್ತಾ ಇರತ್ತೆ ಜೋಗದಿಂದ ಅಂದಾಗ ಅಲ್ಲಿ ಕೆಲವೊಂದು ಟರ್ಬೈನ್ಸ್ಗಳನ್ನು ಇಟ್ಟಿರ್ತಾರೆ. ಆ ಫೋರ್ಸಿಗೆ, ಮೇಲಿಂದ ನೀರು ಬೀಳುವಂಥ ಫೋರ್ಸಿಗೆ ಆ ಟರ್ಬೈನ್ ರೊಟೇಟ್ ಆಗಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್, ಸೋಲಾರ್ ಪವರ್ ಪ್ಲಾಂಟ್ಸ್. Solar cells convert solar energy into electrical energy. ಸೊ ಇಲ್ಲಿ ನೋಡಿ ಮಕ್ಕಳ, ಕೆಲವೊಂದಿಷ್ಟು ಸೋಲಾರ್ ಸೆಲ್ಸ್ಗಳನ್ನು ಇಟ್ಟಿದ್ದಾರೆ. ಇದೇನು ಮಾಡುತ್ತೆ, ಸೂರ್ಯನಿಂದ ಬರುವಂತಹ ಕಿರಣಗಳನ್ನು, ಶಾಖವನ್ನು ತನ್ನಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಓಕೆ, ಅವಾಗ ಏನಾಗುತ್ತೆ, ಆ ಸೋಲಾರ್ ಎನರ್ಜಿ ಏನಾಗುತ್ತೆ, ಅದು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. Many solar cells are put together to make a solar panel. ಕೆಲವೊಂದು ಸೋಲಾರ್ ಸೆಲ್ಸ್ಗಳು, ಚಿಕ್ಕದಾಗಿರುವಂತಹ ಸೋಲಾರ್ ಸೆಲ್ಸನ್ನು ಒಟ್ಟಿಗೆ ಇಟ್ಟಾಗ ಅದೇನಾಗುತ್ತೆ, ಸೋಲಾರ್ ಪ್ಯಾನಲ್ ಅಂತ ಹೇಳ್ಬಿಟ್ಟು ಆಗುತ್ತೆ. ಓಕೆ, ಸೋಲಾರ್ ಪ್ಯಾನಲ್ ಕ್ಯಾನ್ ಬಿ ಇನ್ಸ್ಟಾಲ್ಡ್ ಆನ್ ರೂಫ್ ಟಾಪ್ಸ್ ಆಫ್ ಬಿಲ್ಡಿಂಗ್ಸ್ ಫಾರ್ ಆರ್ ಮೆನಿ
ಸೋಲಾರ್ಸ್. ಓಕೆ, ಸೊ ಒಂದು ಬಿಲ್ಡಿಂಗ್ ಮೇಲ್ಗಡೆ ಅದನ್ನು ನಾವು ಸೋಲಾರ್ ಪ್ಯಾನಲ್ಸ್ಗಳನ್ನು ನಾವು ಅರೇಂಜ್ ಮಾಡ್ಬೋದು. ಪ್ಯಾನಲ್ಸ್ ಕ್ಯಾನ್ ಬಿ ಪುಟ್ ಟುಗೆದರ್ ಇನ್ ಅ ಲಾರ್ಜ್ ಏರಿಯಾ ಟು ಕ್ರಿಯೇಟ್ ಅ ಸೋಲಾರ್ ಪವರ್ ಪ್ಲ್ಯಾಂಟ್. ಸೊ ಈ ಸೋಲಾರ್ ಪ್ಯಾನಲ್ಗಳನ್ನು ಲಾರ್ಜ್ ಏರಿಯಾದಲ್ಲಿ ಇಟ್ಟಾಗ ಅದನ್ನೇನಂತ ಹೇಳ್ತೀವಿ? ಸೋಲಾರ್ ಪವರ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಹಾಗಾದರೆ ಈ ಸೋಲಾರಿಂದ ಹೇಗೆ ಎಲೆಕ್ಟ್ರಿಕಲ್ ಎನರ್ಜಿ ಆಗತ್ತೆ, ಹೇಗೆ ಪ್ರೊಡ್ಯೂಸ್ ಆಗತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಕೆಲವ್ರ ಮನೆಯಲ್ಲೆಲ್ಲ ಸೋಲಾರ್ ಬಲ್ಬ್ಸ್ ಅಂತ ಇರತ್ತೆ ಅಲ್ವಾ? ಸೊ ಅದಕ್ಕೆ ಎಲ್ಲಿಂದ ಎನರ್ಜಿ ಸಿಕ್ತು ಅಂದರೆ ಈ ರೀತಿಯಾಗಿ ಸೋಲಾರ್ ಪ್ಯಾನಲ್ಸ್ಗಳನ್ನು, ಸೋಲಾರ್ ಸೆಲ್ಸ್ಗಳನ್ನು ಮೇಲ್ಗಡೆ ಇಟ್ಟಿರ್ತಾರೆ. ಸೊ ಅದರಿಂದ ಎನರ್ಜಿ ಆಗಿಬಿಟ್ಟು ಅದು ಎಲೆಕ್ಟ್ರಿಕಲ್ ಎನರ್ಜಿ ಆಗಿಬಿಟ್ಟು ಕನ್ವರ್ಟ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ದೇರ್ ಆರ್ ಮೆನಿ ವೇಸ್ ಇನ್ ವಿಚ್ ಎಲೆಕ್ಟ್ರಿಸಿಟಿ ಕ್ಯಾನ್ ಬಿ ಪ್ರೊಡ್ಯೂಸ್ಡ್. ವಿ ಹ್ಯಾವ್ ಸೀನ್ ಓನ್ಲಿ 3 so far. ಸೊ ಇನ್ನು ತುಂಬ ರೀತಿಯಲ್ಲಿ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು, ಬಟ್ ನಾವು ನೋಡಿರೋದು ಓನ್ಲಿ 3 ಅಲ್ವಾ? ಸೊ ಥರ್ಮಲ್ ಪವರ್ ಪ್ಲ್ಯಾಂಟ್, ಹೈಡ್ರೋ ಪವರ್ ಪ್ಲ್ಯಾಂಟ್ ಆ್ಯಂಡ್ ಸೋಲಾರ್ ಪ್ಯಾನೆಲ್ಸ್ಗಳಿಂದ ಹೇಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಅನ್ನೋದನ್ನು ಮಾತ್ರ ನಾವು ನೋಡಿದ್ದೀವಿ. ಲೆಟ್ ಅಸ್ ಲುಕ್ ಎಟ್ ಮೋರ್ ಆಲ್ವೇಸ್ ಇನ್ ವಿಚ್ ಎಲೆಕ್ಟ್ರಿಸಿಟಿ ಕ್ಯಾನ್ ಬಿ ಪ್ರೊಡ್ಯೂಸ್ಡ್. ಹಾಗಾದರೆ ಇನ್ನು ಹೇಗೆ, ಯಾವ ರೀತಿಯಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಓಕೆ, ವಿಂಡ್ ಪವರ್ ಪ್ಲ್ಯಾಂಟ್. ಸೊ ಈ ವಿಂಡ್ ಪವರ್ ಪ್ಲ್ಯಾಂಟಿನ ಮೂಲಕ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. A windmill is a large fan-like structure with a huge blades. So this is called as a windmill. ಇದನ್ನೇನಂತ ಹೇಳ್ತೀವಿ ನಾವು? ವಿಂಡ್ಮಿಲ್ ಅಂತ ಹೇಳ್ತೀವಿ. ಇದು ಹೇಗಿದೆ ನೋಡಲಿಕ್ಕೆ? ದೊಡ್ಡದಾಗಿರೋದಂತಹ ಒಂದು ಫ್ಯಾನ್ ರೀತಿಯಾಗಿದೆ ವಿತ್ ಎ ಹ್ಯೂಜ್ ಬ್ಲೇಡ್ಸ್. ಬ್ಲೇಡ್ಸ್ ಏನಿದೆ ದೊಡ್ಡದಾಗಿ ಇದೆ. ಓಕೆ, ವೆನ್ ಎ ಸ್ಟ್ರಾಂಗ್ ವಿಂಡ್ ಬ್ಲೋಸ್ ದ ವಿಂಡ್ಮಿಲ್ ಟರ್ನ್ಸ್. ಜೋರಾಗಿ ಗಾಳಿ ಬೀಸಿದಾಗ, ಸ್ಟ್ರಾಂಗ್ ವಿಂಡ್ ಅಂತಂದರೆ ಜೋರಾಗಿ ಗಾಳಿ ಬೀಸಿದಾಗ ಏನಾಗತ್ತೆ? ಈ ವಿಂಡ್ ಮಿಲ್ಲು ಟರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ದ ವಿಂಡ್ ಮಿಲ್ ಈಸ್ ಕನೆಕ್ಟೆಡ್ ಟು ಎ ಟರ್ಬೈನ್ ವಿಚ್ ಇನ್ ಟರ್ನ್ ಈಸ್ ಕನೆಕ್ಟೆಡ್ ಟು ದ ಜನರೇಟರ್. ಸೊ ಆ ವಿಂಡ್ ಮಿಲ್ ಯಾವುದಕ್ಕೆ ಕನೆಕ್ಟ್ ಆಗಿರುತ್ತೆ? ಟರ್ಬೈನಿಗೆ ಕನೆಕ್ಟ್ ಆಗಿರುತ್ತೆ. ಆ ಟರ್ಬೈನಿಗೆ ಕನೆಕ್ಟ್ ಆದಾಗ ಏನಾಗತ್ತೆ? ಇಟ್ ಕನೆಕ್ಟೆಡ್ ಟು ದ ಜನರೇಟರ್. ಅದು ಜನರೇಟರ್ಗೆ ಕನೆಕ್ಟೆಡ್ ಆಗಿರುತ್ತೆ. ಹಾಗಾದರೆ ಜನರೇಟರ್ ಪ್ರೊಡ್ಯೂಸಸ್ ದ ಎಲೆಕ್ಟ್ರಿಸಿಟಿ. ವಿಂಡ್ ಮಿಲ್ಲಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು ಯಾವುದು? ಜನರೇಟರ್. ಅಂಡರ್ಸ್ಟುಡ್ ಸ್ಟೂಡೆಂಟ್? ನೆಕ್ಸ್ಟ್ ಒನ್, ಟೈಡಲ್ ಪವರ್ ಪ್ಲ್ಯಾಂಟ್. ಸೊ ಹಾಗಾದರೆ ಟೈಡಲ್ ಪವರ್ ಪ್ಲ್ಯಾಂಟ್ ಅಂತಂದ್ರೆ ಏನು? ಎ ಲಾರ್ಜ್ ಫ್ಯಾನ್ ಲೈಕ್ ಸ್ಟ್ರಕ್ಚರ್ ಈಸ್ ಪ್ಲೇಸ್ಡ್ ಇನ್ ದ ಓಷನ್. ಸೊ ಸಮುದ್ರದ ಒಳಗೆ ಏನಾಗುತ್ತೆ? ಒಂದು ಲಾರ್ಜ್ ಫ್ಯಾನ್ ಲೈಕ್ ಸ್ಟ್ರಕ್ಚರ್ನ ಪ್ಲೇಸ್ ಮಾಡಿರ್ತಾರೆ. ನೋಡಿ ಮಕ್ಕಳ, ಇಲ್ಲಿ ಸಮುದ್ರದ ಹತ್ರ. ಓಕೆ, ಸ್ಟ್ರಾಂಗ್ ವೇವ್ಸ್ ಮೇಕ್ ಇಟ್ ಟರ್ನ್. ಸೊ ಜೋರಾಗಿ ಬರುವಂತಹ ಅಲೆಗಳು ಇದನ್ನು ಟರ್ನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಟರ್ನ್ಸ್ ದ ಟರ್ಬೈನ್ ವಿಚ್ ಇನ್ ಟರ್ನ್ ಈಸ್ ಕನೆಕ್ಟೆಡ್ ಟು ದ ಜನರೇಟರ್. ಸೊ ಈ ಟರ್ಬೈನ್ ಟರ್ನ್ ಆಗ್ತಿದೆ ಅಂತಂದರೆ ಅದು ಎಲ್ಲಿಗೆ ಕನೆಕ್ಟ್ ಆಗಿರುತ್ತೆ? ಜನರೇಟರ್ಗೆ ಕನೆಕ್ಟ್ ಆಗಿರುತ್ತೆ. ಆ ಜನರೇಟರು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ ಚಿಲ್ಡ್ರನ್? ನೆಕ್ಸ್ಟ್, ಸೆಲ್ಸ್ ಆ್ಯಂಡ್ ಬ್ಯಾಟರೀಸ್. ಸೊ ನಾವು ಇದನ್ನು ನಮ್ಮ ಡೈಲಿ ಯೂಸಲ್ಲಿ ತುಂಬ ಕಡೆ ಯೂಸ್ ಮಾಡ್ತೀವಿ, ಸೆಲ್ಸ್ ಆ್ಯಂಡ್ ಬ್ಯಾಟ್ರೀಸ್. ಓಕೆ, ಇದು ಯಾವುದರಿಂದ ಆಗಿದೆ ಅಂತಂದರೆ ಮ್ಯಾನ್ ಮೇಡ್ ಡಿವೈಸಸ್. ದೀಸ್ ಆರ್ ದ ಮ್ಯಾನ್ ಮೇಡ್ ಡಿವೈಸಸ್. ಯಾಕಂದರೆ ಮ್ಯಾನ್ ಇದನ್ನು ಪ್ರಿಪೇರ್ ಮಾಡಿದ್ದಾರೆ ಅಥವಾ ಇನ್ವೆಂಟ್ ಮಾಡಿದ್ದಾರೆ. ಓಕೆ, ಮ್ಯಾನ್ ಮೇಡ್ ಡಿವೈಸಸ್ ಲೈಕ್ ಸೆಲ್ಸ್ ಆ್ಯಂಡ್ ಬ್ಯಾಟ್ರೀಸ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಸಿಟಿ. ಸೊ ಈ ಬ್ಯಾಟ್ರೀಸು ಸೆಲ್ಸ್ಗಳು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬ್ಯಾಟರಿನ ತೊಗೊಂಡ್ಬಿಟ್ಟು, ಟಾರ್ಚನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಸೆಲ್ ಹಾಕಿದಾಗ ಬಲ್ಬ್ ಆನ್ ಆಗುತ್ತೆ ಅಂತಂದರೆ ಇಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಹಿಯರ್ ದೀಸ್ ಆರ್ ಪ್ರೊಡ್ಯೂಸ್ ದ ಎಲೆಕ್ಟ್ರಿಸಿಟಿ ಫಾರ್ ಎ ಶಾರ್ಟ್ ಟೈಮ್. ಸ್ವಲ್ಪ ಸಮಯಕ್ಕೆ ಮಾತ್ರ ಈ ಥಿಂಗ್ಸ್ಗಳು, ಬ್ಯಾಟ್ರಿ ಮತ್ತು ಸೆಲ್ಸ್ಗಳು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ. ದೆ ಕನ್ವರ್ಟ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ.
ಈ ಬ್ಯಾಟ್ರಿ ಮತ್ತು ಸೆಲ್ಗಳೆಲ್ಲ ಏನಾಗಿರುತ್ತೆ, ಕೆಲವೊಂದು ಕೆಮಿಕಲ್ಸ್ಗಳಿಂದ ಮಾಡ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ಡಿಫ್ರೆಂಟ್ ಡಿವೈಸಸ್ ಯೂಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಟ್ರೀಸ್. ಬೇರೆ ಬೇರೆ ಡಿವೈಸಸ್ಗೆ ಬೇರೆ ಬೇರೆ ರೀತಿಯಾದಂತಹ ಬ್ಯಾಟ್ರಿಗಳನ್ನು ನಾವು ಯೂಸ್ ಮಾಡ್ತೀವಿ. ಸೆಲ್ ಫೋನ್ ಬ್ಯಾಟ್ರಿ, ಸೊ ನಿಮ್ಮ ಎಲ್ಲರ ಹತ್ರ ಮೊಬೈಲ್ ಇದೆ ಅಲ್ವಾ, ಅದಕ್ಕೆ ಬ್ಯಾಟ್ರಿ ಇರುತ್ತೆ ಅಲ್ವಾ, ಸೊ ಆ ಸೆಲ್ ಫೋನ್ ಬ್ಯಾಟ್ರಿನೇ ಬೇರೆ ರೀತಿಯಾಗಿರುತ್ತೆ. ಲ್ಯಾಪ್ಟಾಪ್ ಬ್ಯಾಟ್ರಿ, ಲ್ಯಾಪ್ಟಾಪಿಗೂ ಕೂಡ ಒಂದು ಬ್ಯಾಟ್ರಿ ಇರುತ್ತೆ, ಅದ್ರ ಬ್ಯಾಟ್ರಿ ಕಂಪೇರ್ಡ್ ಟು ಸೆಲ್ ಫೋನ್ ಬ್ಯಾಟ್ರಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಕಾರ್ ಬ್ಯಾಟ್ರಿ, ಕಾರಿಗೂ ಕೂಡ ಕೆಲವೊಂದು ಬ್ಯಾಟ್ರಿ ಹಾಕಿಬಿಟ್ಟು ಅದನ್ನು ಓಡಿಸ್ತಾರೆ, ಅದ್ರ ಬ್ಯಾಟ್ರಿನೂ ಡಿಫ್ರೆಂಟ್ ಆಗಿರುತ್ತೆ. ಸೆಲ್ಸ್ ಯೂಸ್ಡ್ ಇನ್ ಡಿಫ್ರೆಂಟ್ ಡಿವೈಸಸ್ ಲೈಕ್ ಕ್ಲಾಕ್, ರಿಮೋಟ್, ಟಾರ್ಚ್ ಎಕ್ಸೆಟ್ರಾ. ಸೊ ಈ ರೀತಿಯಾದಂತಹ ಸೆಲ್ಗಳನ್ನು ನಾವು ಕ್ಲಾಕ್ ರನ್ ಆಗೋದಕ್ಕೆ, ರಿಮೋಟ್ ವರ್ಕ್ ಆಗೋದಕ್ಕೆ ಆ್ಯಂಡ್ ಟಾರ್ಚಿಗೆ ಎಲ್ಲ ನಾವು ಯೂಸ್ ಮಾಡ್ತೀವಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಸೊ ಇಲ್ಲೇನು ಮಾಡಿದ್ದಾರೆ, SR7 ಕೂಡ ನಿಮಗೆ ರೀಡ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಮಾಡಿದ್ದೀರಾ ಅಲ್ವಾ ಮಕ್ಕಳ? Okay students, see this. Identify the different form of energy being used in the sceneries and find its primary source of energy. So different forms of energy ಯಾವುದು ಅಂತ ನೋಡಿಬಿಟ್ಟು ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಯಾವುದು ಅಂತ ಕೂಡ ನೀವು ಹೇಳಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಆ್ಯಂಡ್ ಅವತ್ತು ಅಂತಂದರೆ ವೆಡ್ನೆಸ್ಡೇ ಹೋಮ್ವರ್ಕ್ ಏನು ಕೊಟ್ಟಿದ್ರು ನಿಮಗೆ, ಆನ್ಸರ್ ಕ್ವಶನ್ ನಂಬರ್ 2 ಆಫ್ WS7. WS7ನಲ್ಲಿರುವಂಥ ಕ್ವಶನ್ ನಂಬರ್ 2ಗೆ ಆನ್ಸರ್ ಬರೀರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ರು. ಬರ್ದಿದ್ದೀರಾ ಅಲ್ವಾ ಮಕ್ಕಳ? ನಾವು ವಿ ಮೂವ್ ಆನ್ ಟು ದ ಡೇ 7 ಅಂತಂದರೆ ಫ್ರೈಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಇನ್ ಎ ಫ್ರೈಡೇ ಕ್ಲಾಸ್ ದ ಟಾಪಿಕ್ ಈಸ್ ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ. ಹಾಗಾದರೆ ಪ್ರೈಮರಿ ಸೋರ್ಸಸ್ ಆಫ್ ಎನರ್ಜಿ ಯಾವುದು ಅಂತ ಹೇಳಿಬಿಟ್ಟು ನೋಡೋಣ. ಸ್ಟೂಡೆಂಟ್ಸ್, the primary source of energy, the first one is the sun. Okay, the sun is the most important primary source of energy. ಸೊ ಸೂರ್ಯ ಏನಿದೆಯಲ್ಲ ತುಂಬ ಮುಖ್ಯವಾದಂತಹ ಒಂದು ಪ್ರೈಮರಿ ಸೋರ್ಸ್ ಆಫ್ ಎನರ್ಜಿ ಫಾರ್ ದ ಅರ್ಥಿಗೆ. ಓಕೆ, ಇಟ್ ಪ್ರೊವೈಡ್ಸ್ ಲೈಟ್ ಎನರ್ಜಿ ಫಾರ್ ಪ್ಲಾಂಟ್ಸ್ ಟು ಪ್ರೊಡ್ಯೂಸ್ ದ ಫುಡ್. ಸೊ ಸೂರ್ಯ ಯಾವ ಎನರ್ಜಿ ಕೊಡುತ್ತೆ? ಲೈಟ್ ಎನರ್ಜಿನೂ ಕೊಡುತ್ತೆ ಆ್ಯಂಡ್ ಹೀಟ್ ಎನರ್ಜಿನೂ ಕೊಡುತ್ತೆ. ಓಕೆ, ಅದರಿಂದ ಬರುವಂತಹ ಲೈಟ್ ಎನರ್ಜಿನ ಯೂಸ್ ಮಾಡಿಕೊಂಡು ಪ್ಲ್ಯಾಂಟ್ಸ್ ಎಲ್ಲ ಏನು ಮಾಡುತ್ತೆ? ಫುಡ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ ಚಿಲ್ಡ್ರನ್, ವಿಚ್ ಪ್ರೊವೈಡ್ಸ್ ಅಸ್ ವಿತ್ ಅ ಮಸ್ಕ್ಯುಲಾರ್ ಎನರ್ಜಿ. ಸೊ ಆ ಫುಡ್ಡನ್ನೆಲ್ಲ ತಿನ್ಬಿಟ್ಟು ನಮಗೇನು ಸಿಗತ್ತೆ? ಎಸ್, ವಿಚ್ ಪ್ರೊವೈಡ್ಸ್ ಅಸ್ ಅ ಮಸ್ಕ್ಯುಲಾರ್ ಎನರ್ಜಿ. ಸೊ ನಾವು ಆ ಫುಡ್ಡನ್ನು ತಿನ್ಬಿಟ್ಟು ಮಸಲ್ಸ್ ಎಲ್ಲ ನಮಗೆ ಸ್ಟ್ರಾಂಗ್ ಆಗಿ ಮಸ್ಕ್ಯುಲರ್ ಎನರ್ಜಿ ಸಿಗುತ್ತೆ. ಇಟ್ ಪ್ರೊವೈಡ್ಸ್ ಹೀಟ್ ಫಾರ್ ಅಸ್ ಟು ಸರ್ವೈವ್. ಸೊ ನಮ್ಮ ಬಾಡಿಗೆ ಎಷ್ಟು ಹೀಟ್ ಬೇಕೋ ಅಷ್ಟು ಹೀಟನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ಅದರಿಂದ ನಾವು ಸರ್ವೈವ್ ಆಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಭೂಮಿ ಸೂರ್ಯನಿಂದ ತುಂಬ ಹತ್ತಿರನೂ ಇಲ್ಲ, ತುಂಬ ದೂರನೂ ಇಲ್ಲ. ಓಕೆ, ಕರೆಕ್ಟ್ ಪ್ಲೇಸಲ್ಲಿ ಇರೋದ್ರಿಂದ ಅಲ್ಲಿ ಲೈಫ್ ಎಲ್ಲ ಸರ್ವೈವ್ ಆಗ್ತಿದೆ. ತುಂಬ ಹತ್ತಿರ ಇದ್ದಿದ್ರೆ ಏನಾಗ್ತಿತ್ತು? ಭೂಮಿ ಸನ್ನಿಗೆ ತುಂಬ ಹತ್ತಿರ ಇದ್ದಿದ್ರೆ ಏನಾಗ್ತಿತ್ತು? ಎಸ್, ಹೀಟು ಜಾಸ್ತಿ ಆಗ್ತಾ ಇತ್ತು. ಓಕೆ, ಸೊ ಆಗೇನಾಗ್ತಿತ್ತು? ತುಂಬ ಲೈಫ್ಸ್ಗಳೆಲ್ಲ ಸರ್ವೈವ್ ಆಗಲಿಕ್ಕೆ ಆಗ್ತಿರ್ಲಿಲ್ಲ. ಅದೇ ತುಂಬ ದೂರ ಇದ್ದಿದ್ರೆ ಏನಾಗ್ತಿತ್ತು? ನಮಗೆ ಯಾವುದೇ ರೀತಿಯಾದಂತಹ ಹೀಟು ಸಿಗ್ತಾ ಇರಲಿಲ್ಲ. ಓಕೆ, ಇನ್ ಕೇಸ್ ಏನಾಗ್ತಿತ್ತು ಅಂದರೆ ವಾಟರು ಕೂಡ ನಮಗೆ ಲಿಕ್ವಿಡ್ ಫಾರ್ಮಲ್ಲಿ ಸಿಗ್ತಾ ಇರಲಿಲ್ಲ. ಆವಾಗ ಕೂಡ ಏನಾಗ್ತಿತ್ತು? ತುಂಬ ಜೀವಿಗಳು ಬದುಕೋದಕ್ಕೆ ಆಗ್ತಿರಲಿಲ್ಲ. ದಿಸ್ ಹೀಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕುಕ್ಕಿಂಗ್, ಅಂದರೆ ಸೋಲಾರ್ ಕುಕ್ಕರ್ಗಳನ್ನು ಯೂಸ್ ಮಾಡಿಬಿಟ್ಟು ನಾವು ಫುಡ್ಡನ್ನು ಕುಕ್ ಮಾಡ್ಕೊತೀವಿ ಅಲ್ವಾ. ಆ್ಯಂಡ್ ಫಾರ್ ಹೀಟಿಂಗ್ ವಾಟರ್,
ಸೋಲಾರ್ ವಾಟರ್ ಹೀಟರ್ನ ನಮ್ಮ ಮನೆಗಳಲ್ಲೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ ಮಕ್ಕಳ? ಸೊ ಹೇಗೆ ಬರುತ್ತೆ ಅಲ್ಲಿ ಸೋಲಾರ್ ವಾಟರ್ ಹೇಗೆ ಹೀಟ್ ಆಗುತ್ತೆ? ಸೊ ಏನು ಮಾಡ್ತೀವಿ, ಒಂದು ಬಿಲ್ಡಿಂಗಲ್ಲಿ ಸೋಲಾರ್ ಪ್ಯಾನೆಲ್ಸ್ಗಳನ್ನೆಲ್ಲ ಮೇಲ್ಗಡೆ ಜೋಡಿಸಿದಾಗ ಸೋಲಾರ್ ಪ್ಯಾನೆಲ್ಸು ಸೂರ್ಯನಿಂದ ಬರುವಂತಹ ಹೀಟನ್ನು ಅಬ್ಸರ್ವ್ ಮಾಡಿಕೊಂಡು ವಾಟರ್ನ ಹೀಟ್ ಮಾಡ್ಕೊಳ್ಳುತ್ತೆ. ಆವಾಗ ನಮಗೆ ಬಿಸಿ ನೀರು ಬರುತ್ತೆ ಅಲ್ವಾ? ಸನ್ಲೈಟ್ ಕ್ಯಾನ್ ಆಲ್ಸೋ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಸಿಟಿ. ಸನ್ಲೈಟನ್ನು ಎಲೆಕ್ಟ್ರಿಸಿಟಿಯಾಗೂ ಕೂಡ ನಾವು ಅದನ್ನು ಕನ್ವರ್ಟ್ ಮಾಡ್ಕೊಬೋದು. ಓಕೆ, ವೆನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಡೈ ಆ್ಯಂಡ್ ಗೆಟ್ buried, they become fossil fuels after millions of the years. In the unit on weather, you learned that water and wind need sunlight for movement. Thus, the sun is the important source of energy on the earth. So, ತುಂಬ ವರ್ಷಗಳಾದಮೇಲೆ ಅನಿಮಲ್ಸ್ ಆಗಿರ್ಬೋದು, ಅನಿಮಲ್ಸ್ ಡೆತ್ ಆಗುತ್ತಲ್ಲ, ಆವಾಗ ಪ್ಲ್ಯಾಂಟ್ಸ್ ಎಲ್ಲ ಏನಾಗುತ್ತೆ, ಬರೀಡ್ ಅಂತಂದರೆ ಹೂತು ಹೋಗುತ್ತೆ ಅಲ್ವಾ? ಸೊ ಅದು ಹೂತು ಹೋದಾಗ ತುಂಬ ವರ್ಷಗಳಾದಮೇಲೆ ಏನಾಗುತ್ತೆ, ಮಿಲಿಯನ್ ಆಫ್ ಇಯರ್ಸ್ ಆದಮೇಲೆ ಏನಾಗುತ್ತೆ, ಫಾಸಿಲ್ ಫ್ಯೂಯಲ್ಸ್ ಆಗುತ್ತೆ. ಓಕೆ, ಅದನ್ನು ನಾವು ವೆದರ್ ಚಾಪ್ಟರಲ್ಲಿ ಆಲ್ರೆಡಿ ಕಲ್ತಿದ್ದೀವಿ ಅಲ್ವಾ ಮಕ್ಕಳ? ಆದ್ದರಿಂದ ಏನಾಗುತ್ತೆ, ಸನ್ ಏನಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸೋರ್ಸ್ ಆಫ್ ಎನರ್ಜಿ ಅರ್ತಿಗೆ. ಆ ಸನ್ ಇಲ್ಲ ಅಂತಂದರೆ ಯಾವುದೇ ರೀತಿಯಾದಂತಹ ಪ್ಲ್ಯಾಂಟ್ಸ್ ಕೂಡ ತನ್ನ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳಲ್ಲ, ಅವಾಗ ನಮಗೆ ಯಾವ ಫುಡ್ಡು ಕೂಡ ಸಿಗೋದಿಲ್ಲ. ಸೊ ದ ಸನ್ ಇಸ್ ದ source of energy on the earth, primary source of energy on the earth. Okay children, students, see this is a windmill, isn't it children? So a wind ಏನು ಮಾಡುತ್ತೆ, wind can produce the electricity. ಸೊ ವಿಂಡ್ ಕೂಡ ಏನು ಮಾಡುತ್ತೆ, ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಕ್ಯಾನ್ ಪ್ರೊಡ್ಯೂಸ್ ದ ಸೌಂಡ್. ಸೊ ವಿಂಡ್ ಏನಾಗುತ್ತೆ, ಸೌಂಡನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ ಮಕ್ಕಳ? ನೆಕ್ಸ್ಟ್ ವಾಟರ್. ಸೊ ಈ ವಾಟರ್ ಮೇಲಿಂದ ಹೇಗೆ ಕೆಳಗೆ ಬೀಳ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಕೆಲವೊಂದು ಟರ್ಬೈನ್ಗಳನ್ನು ಇಟ್ಟಾಗ ಅದು ರೊಟೇಟ್ ಆದಾಗ ಏನಾಗುತ್ತೆ, ಇಟ್ ಕ್ಯಾನ್ ಬಿ ಜನರೇಟ್ ಅ ಎಲೆಕ್ಟ್ರಿಸಿಟಿ. ಅಂಡರ್ಸ್ಟುಡ್? ಸೊ ಇನ್ನು ಎಲೆಕ್ಟ್ರಿಸಿಟಿ ಬೇರೆ ಬೇರೆ ಕಡೆ ಹೇಗೆ ಸಿಗತ್ತೆ ಅಂತಂದರೆ, ಕ್ಯಾನ್ be used to generate the electricity using fossil fuels. ಸೊ ಈ ಫಾಸಿಲ್ ಫ್ಯೂಯಲ್ಸನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಬೋದು, ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು ಆ್ಯಂಡ್ ಹೆಲ್ಪ್ ವೆಹಿಕಲ್ಸ್ ಟು ರನ್. ಸೊ ಈ ವೆಹಿಕಲ್ಗಳನ್ನು ರನ್ ಆಗಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಮುಂಚೆ ಎಲ್ಲ ಕಲ್ಲಿದ್ದಲನ್ನು ಯೂಸ್ ಮಾಡಿಕೊಂಡು ಟ್ರೈನೆಲ್ಲ ರನ್ ಆಗ್ತಿತ್ತು, ನೋಡಿದ್ದೀರಲ್ವಾ ಮಕ್ಕಳ? ಆ್ಯಂಡ್ ಹೆಲ್ಪ್ ಅಸ್ ಕುಕ್ ಅವರ್ ಫುಡ್. ಸೊ ಎಲೆಕ್ಟ್ರಿಸಿಟಿ ಯೂಸ್ ಮಾಡಿಕೊಂಡು ನಾವು ಫುಡ್ಡನ್ನು ಕೂಡ ಕುಕ್ ಮಾಡ್ಕೊಬೋದು. ಓಕೆ, ನೆಕ್ಸ್ಟ್ ಕ್ಯಾನ್ ಬಿ ಯೂಸ್ ಟು ಜನರೇಟ್ ದ ಎಲೆಕ್ಟ್ರಿಸಿಟಿ. ಸೊ ಸನ್ನಿಂದನೂ ಕೂಡ ನಾವು ಯಾವ ರೀತಿಯಾದಂತಹ ಎನರ್ಜಿ ಸಿಗುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಹೆಲ್ಪ್ ಅಸ್ ಟು ಸರ್ವೈವ್ ಆಸ್ ವಿ ಈಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಫಾರ್ ಎನರ್ಜಿ. ಸೊ ನಾವು ಸರ್ವೈವ್ ಆಗಲಿಕ್ಕೆ ಪ್ಲ್ಯಾಂಟ್ ಮತ್ತು ಅನಿಮಲ್ಸ್ಗಳನ್ನು ನಾವು ಆಹಾರವಾಗಿ ಸೇವಿಸ್ತೀವಿ, ಅದರಿಂದ ನಮಗೆ ಎನರ್ಜಿ ಸಿಗತ್ತೆ. ಓಕೆ, ಆ್ಯಂಡ್ ಹೆಲ್ಪ್ ಅನಿಮಲ್ಸ್ ಗ್ರೋ ಅಸ್ ಆಸ್ ಅ ಅನಿಮಲ್ ಈಟ್ ಪ್ಲ್ಯಾಂಟ್. ಸೊ ಅನಿಮಲ್ಲು ಕೂಡ ಏನಾಗತ್ತೆ, ಗ್ರೋ ಆಗತ್ತೆ, ಏನನ್ನು ತಿನ್ಬಿಟ್ಟು, ಪ್ಲ್ಯಾಂಟ್ಸನ್ನು ತಿನ್ಬಿಟ್ಟು. ಸೊ ಹಾಗಾದರೆ ಪ್ಲ್ಯಾಂಟ್ಸ್ ಹೇಗೆ ಬೆಳೆಯುತ್ತೆ ಅಂತಂದರೆ, ಈ ಸನ್ಲೈಟನ್ನು ಯೂಸ್ ಮಾಡಿಕೊಂಡು ತನ್ನ ಫುಡ್ಡನ್ನು ಪ್ರಿಪೇರ್ ಮಾಡಿಕೊಂಡು ಪ್ಲ್ಯಾಂಟ್ಸು ಬೆಳೆಯುತ್ತೆ. ಅಂಡರ್ಸ್ಟುಡ್? ನೆಕ್ಸ್ಟ್ ಅವತ್ತಿನ ದಿನ ಹೋಮ್ವರ್ಕ್ ಏನು ಕೊಟ್ಟಿದ್ರು, ರೀಡ್ SR7 ಆ್ಯಂಡ್ ಆನ್ಸರ್ ಆಲ್ ದ ಕ್ವಶನ್ ಆಫ್ WS8. SR7 ರೀಡ್ ಮಾಡಿಬಿಟ್ಟು WS8 ಎಲ್ಲ ಕ್ವಶನ್ಸನ್ನು ಕೂಡ ಆನ್ಸರ್ ಮಾಡಿ ಅಂತ ಹೇಳಿದರು. ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ಯು ಅಂಡರ್ಸ್ಟುಡ್ ದ ಸಮರಿ ಆಫ್ ದಿಸ್ ವೀಕ್ ಕ್ಲಾಸ್. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.